ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಮಾಜಿ ದೇವದಾಸಿಯರ ಭೂ ಕಬಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡವಾದಂತಹ ಬೆಳವಣಿಗೆ ಆಗಿದೆ. ಖಂಡಿತವಾಗ್ಲೂ ಟಿವಿ5ಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ. ಆ ನೊಂದಂತಹ ಕುಟುಂಬಸ್ಥರು, ಆ ವಿಮುಕ್ತ ದೇವದಾಸಿಯರಿಂದ, ಯಾಕೆಂದ್ರೆ ಅವರ ಜಮೀನನ್ನ ಕಬಳಿಕೆ ಮಾಡಲಾಗಿದೆ ಅನ್ನುವಂಥ ಆರೋಪದ ಮೇಲೆಗೆ ಅವರು ಟಿವಿ5 ಸ್ಟುಡಿಯೋಗೆ ಬಂದಿದ್ರು ಹುಡ್ಕೊಂಡು. 2 ಗಂಟೆಗಳ ಸುದೀರ್ಘ ಚರ್ಚೆ ಆಯಿತು. ಈ ಹಿಂದೆ ನೀಡಿದ್ದ ಮಾಹಿತಿಯನ್ನ ಮತ್ತೊಮ್ಮೆ ನೀಡಲಾಗಿದೆ. ರಾಯಚೂರು ಡಿಸಿಯಿಂದ ಕಂದಾಯ ಇಲಾಖೆಗೆ ಮಾಹಿತಿ ಸಲ್ಲಿಕೆಯಾಗಿದೆ. ಪ್ರಕರಣದ ಬಗ್ಗೆ ದಾಖಲಾಗಿರುವ ದೂರುಗಳು, ದೂರಿಗೆ ಸಂಬಂಧಪಟ್ಟಂತೆ ನೋಟಿಸ್ ಬಗ್ಗೆ ಮಾಹಿತಿ ಕೊಡಲಾಗಿದೆ. ಪ್ರಸ್ತುತ ಮಾಹಿತಿಯನ್ನ ರವಾನಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಬೆಳಗ್ಗೆಯಷ್ಟೇ ಕಂದಾಯ ಸಚಿವರು ಸೂಚನೆಯನ್ನು ಕೊಟ್ಟರು. ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಸೂಚಿಸಿದ್ರು. ಪ್ರಕರಣದ ವರದಿ ನೀಡುವಂತೆ ತಾಕೀತು ಮಾಡಿದ್ರು. ಅದರಂತೆ ರಾಜೇಂದ್ರ ಕಠಾರಿಯಾ ರಾಯಚೂರು ಡಿಸಿಗೆ ಸೂಚನೆ ಕೊಟ್ಟರು. ಸಚಿವರ ಸೂಚನೆಯನ್ನ ಗಮನಕ್ಕೆ ತಂದಿದ್ರು. ಹೀಗಾಗಿ ರಾಯಚೂರು ಡಿಸಿಯಿಂದ ಪ್ರಕರಣದ ಬಗ್ಗೆ ಮಾಹಿತಿ ಹೋಗಿದೆ. ಈಗ ಟಿವಿ5 ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿಯಿಂದ ರಾಯಚೂರಿನಿಂದ ಬಂದಂತಹ ಆ ವಿಮುಕ್ತ ದೇವದಾಸಿಯರ ಅಹವಾಲನ್ನು ಆಲಿಸ್ತು. ಅವರ ಸಂಪೂರ್ಣವಾದಂತಹ ವಿಚಾರವನ್ನು ತಿಳ್ಕೊಳ್ತು. ಅದಾದ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಅವರು ಕೂಡ ತಮಗಾದಂಥ ನೋವನ್ನು ಹೇಳಿಕೊಂಡ್ರು. ಹಾಗಾಗಿನೇ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಕಂದಾಯ ಇಲಾಖೆ ಸಚಿವರು ಕೃಷ್ಣ ಬೈರೇಗೌಡರು ಎಚ್ಚೆತ್ತುಕೊಂಡು ತಾಕೀತು ಮಾಡಿದ್ರು. ಅಲ್ಲಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಅವರು ಡಿಸಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಅವರೀಗ ವರದಿಯನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ತನಿಖೆ ಕೂಡ ಆಗುತ್ತೆ. ಇದು ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಸಿದ್ದರಾಮಯ್ಯನವರು ಕೂಡ ಮೊದಲೇ ಹೇಳಿದ್ರು, ಡಿಸಿ ಅವರಿಗೆ ಈ ಹಿಂದೆ ಒಂದು 6 ತಿಂಗಳ ಹಿಂದೆ ಸೂಚನೆ ಕೊಟ್ಟಿದ್ರು. ಆಗ ಯಾವುದೇ ಕ್ರಮ ಆಗಿರಲಿಲ್ಲ, ಆಗ ನಿರ್ಲಕ್ಷ್ಯ ತೋರಿದ್ರು. ಆದರೆ ಯಾವಾಗ ಟಿವಿ5 ಈ ವಿಚಾರವನ್ನು ಮುನ್ನೆಲೆಗೆ ತಂತೋ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡಿದೆ. ಇದು ಸರ್ಕಾರ ಗಮನ ಸೆಳೆದಿದೆ. ಜಮೀನು ಮಾಜಿ ಅಂತಂದ್ರೆ ವಿಮುಕ್ತ, ಅವರು ಆಲ್ರೆಡಿ ವಿಮುಕ್ತರಾಗಿದ್ದಾರೆ. ದೇವದಾಸಿ ಪದ್ಧತಿ ಆಚರಣೆ ಇಲ್ಲ, ಅಲ್ಲೋ ಇಲ್ಲೋ ಕದ್ದು ಮುಚ್ಚಿ ಕೆಲವು ಮಾಡ್ತಾ ಇದ್ದಾರೆ. ಭೂಗಳು ನುಂಗಿದ್ರೆ ಹಾಗಾದ್ರೆ ಮಾಜಿ ದೇವದಾಸಿಯರ ಪಾಲು ಅವ್ರಿಗೆ ಸೇರಬೇಕಾದ ಜಾಗ ಅದು. ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಕೇಳೋರಿಲ್ಲದಂತಹ ಪರಿಸ್ಥಿತಿ. ಅಂದ್ರೆ ಅಧಿಕಾರಿಗಳು ಇಲ್ಲಿ ಮುಖ್ಯಮಂತ್ರಿಗಳ ಮಾತಿಗೆ ಕಿಮ್ಮತ್ ಕೊಡಲ್ವಾ? ಭೂಗಳ್ಳರ ಜೊತೆಗೆ ಶಾಮೀಲಾಗಿ ನೋಡಿ, ನಮ್ಮದು ಕುಟುಂಬ ಒಂದು 17 ವಿಮುಕ್ತ ದೇವದಾಸಿರವರು. ಸರ್ಕಾರ 1992ರಲ್ಲಿ ಅವತ್ತು ಬಂಗಾರಪ್ಪನವರು ಸಿಎಂ ಆಗಿರ್ತಾರೆ. ಆವಾಗ ಪುನರ್ವಸತಿ ಯೋಜನೆಯಡಿ ಅವರಿಗೆ 3 ಎಕರೆ ತಲಾ 3 ಎಕರೆ ನಿಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತ ಗ್ರ್ಯಾಂಟ್ ಬಂದಿರುತ್ತೆ. ಅವರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗುತ್ತೆ. ಅದಾದಮೇಲೆ ಭೂಗಳ್ಳರ ಕಣ್ಬೀಳುತ್ತೆ. ಆ ಒಂದು ಜಮೀನು ಮೇಲೆ ನಿಮಗೆ ನೀರು ಹರಿಸ್ತೀವಿ, ನಿಮಗೆ ಪಂಪ್ಸೆಟ್ ಕೊಡ್ತೀವಿ, ನಿಮಗೆ ನೀರಾವರಿ ಸೌಲಭ್ಯ ಒದಗಿಸ್ತೀವಿ ಅಂತೇಳಿ ಹಂಗೋ ಹಿಂಗೋ ಏನೇನೋ ತುಂಬಿ ಅವ್ರ ತಲೆಯಲ್ಲಿ ಅವ್ರ ಕಡೆಯಿಂದ ಸಿಗ್ನೇಚರ್ ಮಾಡಿಸ್ಕೊಂಡ್ರಂತೆ. ಅದಾದಮೇಲೆ ವಾಪಸ್ ಕೇಳೋಕೆ ಹೋದ್ರೆ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪ ಇದೆ. ಆ ಇಡೀ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ದೇವದಾಸಿ ಕುಟುಂಬ ನೋಡಿ, ಅವ್ರ ಮಕ್ಕಳೆಲ್ಲ ದೊಡ್ಡರಾದ ಮೇಲೆ ಮತ್ತೆ ಅವ್ರಿಗೆ ಅರಿವು ಬಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಅವರ ನೋವು ಎಲ್ಲವನ್ನೂ ಕೂಡ ಟಿವಿ5 ಎಳೆಯಾಗಿ ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತು. ಹಾಗಾಗಿನೇ ಈಗ ಇಲಾಖೆಯವರು ಎಚ್ಚೆತ್ತುಕೊಂಡಿದ್ದಾರೆ. ಪ್ರಕರಣದ ಬಗ್ಗೆ ದೂರುಗಳು ಕೂಡ ದಾಖಲೆ ಈ ಹಿಂದೆನೂ ಕೂಡ ಆಗಿದ್ವು. ದೂರಿಗೆ ಸಂಬಂಧಪಟ್ಟಂತಹ ನೋಟಿಸು, ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ಈಗಾಗಲೇ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ನೀಡಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಇದನ್ನು ಬಹಳ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ. ಟಿವಿ5 ವರದಿಯನ್ನು ಸರ್ಕಾರದ ಗಮನಕ್ಕೂ ಕೂಡ ಇದು ಬಂದಿದೆ ಅಂತ ಖಂಡಿತ ನಾವು ಭಾವಿಸ್ತೀವಿ. ಇದಿನ್ನೂ ಸಿದ್ದರಾಮಯ್ಯನವ್ರಿಗೆ ಹೋಗ್ಬೇಕಂದ್ರೆ ಎಲೆಕ್ಷನ್ ಬ್ಯುಸಿ ಇರೋದ್ರಿಂದಾಗಿ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಇದು ಹೋಗುತ್ತೆ, ತಲುಪುತ್ತೆ ಈ ವಿಚಾರ. ಆದಷ್ಟು ತನಿಖೆ ಆಗಬೇಕಿದು, ಬೇಗ ಶೀಘ್ರವೇ ಇತ್ಯರ್ಥ ಆಗಬೇಕು. ಕೋರ್ಟ್ನಲ್ಲಿ ಇನ್ನೂ ಕೂಡ ಅದ್ರ ಬಗ್ಗೆ ದಾವೆ ಇದೆ. ಇಲ್ಲಿ ಯಾರು ಅನ್ಯಾಯ ಮಾಡಿದ್ದಾರೋ ಆ ಕುಟುಂಬಗಳಿಗೆ, ಅಥವಾ ನಿಜವಾಗ್ಲೂ ಇಲ್ಲಿ ಅನ್ಯಾಯ ಆಗಿದ್ರೆ ಕಾನೂನಾತ್ಮಕವಾಗಿ ಅದು ಪ್ರೂವ್ ಆಯಿತು ಅಂತ ಹೇಳಿದ್ರೆ ಅವರ ಜಮೀನು ಅವ್ರಿಗೆ ವಾಪಸ್ ಹೋಗಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ
ಅದರ ಹಿಂದೆ ಭೂಮಾಫಿಯಾದ ಕೈವಾಡ ಇದೆ ಅನ್ನುವಂಥ ಆರೋಪಗಳಿದ್ದಾವೆ. ಆಲ್ರೆಡಿ ಅವನ ಲೇಔಟ್ ಮಾಡಿದ್ದಾರೆ ಅಂಥೇಳಿ, ಎಣ್ಣೆ ಆಗಿದೆ ಅಂಥೇಳಿ. ಇವರು 3 ಎಕರೆ ಜಾಗ ಅಲ್ಲಿ ಹೋಗಿ ಕೇಳಿದರೆ ಇವ್ರಿಗೆ ಹೊಡೆಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅಂತೆ. ಅವ್ರು ಹೇಳಿರೋ ಪ್ರಕಾರ ಇದು ಕಣ್ಣೀರು ಹಾಕ್ಕೊಂಡು ತಮಗಾಗಿರುವಂತಹ ಹಿಂಸೆಯ ಬಗ್ಗೆ ಮತ್ತು ದೇವದಾಸಿಯರನ್ನ ಈ ಸಮಾಜ ಹೆಂಗೆ ಕಾಣುತ್ತೆ, ಆ ಅನಿಷ್ಟ ಪದ್ಧತಿ ಇನ್ನೂ ಹೇಗೆ ಜೀವಂತವಾಗಿದೆ ಅದನ್ನು ಹೇಳಿದ್ರವರು. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ದೇವದಾಸಿಯರಿಗೆ ದೌರ್ಜನ್ಯ ಆದರೆ ಖಂಡಿತ ಸಹಿಸ್ಕೊಂಡು ಕೂರೋಕ್ಕಾಗಲ್ಲ ಅಂತ. ಬಟ್ ಈಗ ನಮಗೆ ನಂಬಿಕೆ ಇದೆ, ನಿಷ್ಪಕ್ಷಪಾತವಾದಂಥ ತನಿಖೆ ಇಲ್ಲಾಗುತ್ತೆ, ಯಾವುದೇ ಪ್ರಭಾವ ಇಲ್ಲದೆ, ಒತ್ತಡ ಇಲ್ಲದೆ ತನಿಖೆ ಆಗಬೇಕು. ಅಮಾಯಕರ ಜಮೀನನ್ನ ಯಾವ ಭೂಗಳ್ಳರು ನುಂಗಿ ನೀರು ಕುಡಿದಿದ್ದಾರೋ ಅದೇ ಜಮೀನು ಅವ್ರ ಪಾಲಾಗಬೇಕು. ಮತ್ತೆ ಆ ಬಡ ಕುಟುಂಬಗಳು ಅಲ್ಲಿ ತಮ್ಮ ಉಳುಮೆಯನ್ನು ಶುರು ಮಾಡಬೇಕು. ಸರ್ವೆ ನಂಬರ್ 81 ಮತ್ತು 84 ಅವ್ರು ಹೇಳ್ತಾ ಇರೋದು 81ರಲ್ಲೇ ಬೇಕು ನಮಗೆ, ಬೇರೆ ಕಡೆ ಬೇಡ. ಯಾವ ನೀರಾವರಿ ಸೌಲಭ್ಯವನ್ನು ಕೂಡ ನಾವು ಕೇಳಿರಲಿಲ್ಲ, ನೀರು ಕೊಡಿ ಅಂತ ನಾವು ಯಾರಿಗೂ ಅರ್ಜಿ ಹಾಕಿರಲಿಲ್ಲ. ನಮ್ಮ ಜಮೀನನ್ನು ಕಿತ್ಕೊಂಡಿದ್ದಾರೆ, ಈಗ ನಮಗೆ ಅದು ಅರಿವಿಗೆ ಬಂದಿದೆ. ನಮ್ಮ ಹತ್ರ ಹಣದ ಬಲ ಇಲ್ಲ, ತೋಳು ಬಲ ಇಲ್ಲ, ನಾವು ಭಯ ಬಿದ್ದಿದ್ವಿ. ಈಗ ನಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ ಮತ್ತು ಕೆಲವು ವಕೀಲರು ನಮ್ಮ ಜೊತೆಗಿದ್ದಾರೆ. ಹೋರಾಟವನ್ನು ಮಾಡೇ ಮಾಡ್ತೀವಿ, ಇಲ್ಲದಿದ್ದರೆ ಪ್ರಾಣ ಬಿಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಆ ವಿಮುಕ್ತ ದೇವದಾಸಿಯರ ಕುಟುಂಬ ಕೊಡ್ತಾ ಇದೆ. ಗಂಗಮ್ಮ ಇದ್ದಾರೆ, ಹಾಗೆ ದೊಡ್ಡ ಕೊರಗಮ್ಮ ಇದ್ದಾರೆ, ಅದರಲ್ಲಿ ಅಲ್ಮಮ್ಮ ಅಂತಿದ್ದಾರೆ. ಇವರೆಲ್ಲರೂ ಕೂಡ TV5 ಜೊತೆಗೆ ಸುದೀರ್ಘ 2 ಗಂಟೆಗಳ ಕಾಲ ಮಾತಾಡಿ ಅವರಿಗೆ ಆಗಿರುವಂಥ ತೊಂದರೆ ಯಾರಿಂದ ಆಗಿದೆ ಎಲ್ಲವನ್ನು ಕೂಡ ಇಡೀ ರಾಜ್ಯ ನೋಡಿದೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಇಲ್ಲಿ ಹಸ್ತಕ್ಷೇಪ ಆಗುತ್ತಾ? ಹಾಗಾದ್ರೆ ಯಾಕಂದ್ರೆ ದಲಿತರ ಭೂಮಿ ಇಲ್ಲಿ ನುಂಗಿ ನೀರು ಕುಡಿದಿರೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಖಂಡಿತ ಇಷ್ಟು ಬೇಗ ಸರ್ಕಾರ ಅಲರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಸುದೀರ್ಘವಾಗಿ ಆ ನೊಂದಂತಹ ವಿಮುಕ್ತ ದೇವದಾಸಿಯರು ಬಂದು ತಮ್ಮ ನೋವನ್ನು ಹೇಳ್ಕೊಂಡ್ರು, ಕಣ್ಣೀರು ಹಾಕಿದ್ರು. ಎಲ್ಲೊಂದು ಕಡೆ ವಿಶ್ವಾಸ ಹೆಚ್ಚಾಗ್ತಿದೆ ಅಂತ ಅನಿಸ್ತಾ ಇದೆ. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಹಿಂದೆ ಇದ್ರೂ ಕೂಡ ಕ್ರಮ ಆಗಿರಲಿಲ್ಲ. ಬಟ್ ಈ ಬಾರಿ ಆದರೂ ನಾವು ನಿರೀಕ್ಷೆ ಮಾಡಬಹುದಾ? ಆ ಭೂಗಳ್ಳರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬಹುದಾ? ವಾಪಸ್ ಅವ್ರ ಜಮೀನು ಅವ್ರು ಕೊಡುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಪ್ರಭು, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಾಜಿ ದೇವದಾಸಿಯರಿಗೆ ಕೊಟ್ಟಿದ್ದಂತಹ ಸರ್ಕಾರದ ಭೂಮಿಯನ್ನ ಕಬಳಿಕೆ ಮಾಡಲಾಗಿದೆ ಅನ್ನುವಂತಹ ವರದಿ ಏನಿದೆ, ಇದೆಲ್ಲೋ ಒಂದು ಕಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಈಗ. ಯಾಕೆಂದ್ರೆ ಕಂದಾಯ ಸಚಿವರೇ ಖುದ್ದು ಇದರನ್ನ ಗಮನಿಸ್ತಾರೆ. ಈ TV5ನ ವರದಿಯನ್ನ ಗಮನಿಸಿ ಅದನ್ನ ತಕ್ಷಣ ಅವರು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ಕೊಡ್ತಾರೆ. ಏನು ಈ ಪ್ರಕರಣ, ಇದರ ಹಿಂದೆ ಇರುವಂತಹ ಮಾಹಿತಿಗಳು ಏನು, ಇಲ್ಲಿ ನಿಜವಾಗ್ಲೂ ಕೂಡ ಭೂಮಿಯನ್ನ ಕಬಳಿಕೆ ಮಾಡಲಾಗಿದೆಯಾ ಅಥವಾ ಇದು ಏನಾಗಿದೆ, ಇಲ್ಲಿಯವರೆಗಿನ ಸ್ಟೇಟಸ್ ಏನು ಅಂತೇಳಿ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಅವ್ರಿಗೆ ಸೂಚನೆಯನ್ನ ಕೊಡ್ತಾರೆ. ತದನಂತರ ಕಟಾರಿಯಾ ಅವರು ತಕ್ಷಣ ರಾಯಚೂರು ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಿ ಅವರಿಗೆ ಕಂದಾಯ ಸಚಿವರ ಒಂದು ಸೂಚನೆ ಏನಿದೆ ಅದನ್ನ ಅವರ ಗಮನಕ್ಕೆ ತರ್ತಾರೆ. ನಂತರ ತಕ್ಷಣ ಅಲ್ಲಿಂದ DC ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಈಗ ಕಂದಾಯ ಇಲಾಖೆಗೆ ರವಾನೆ ಮಾಡಿದ್ದಾರೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಮತ್ತೆ ಏನು ದೂರುಗಳು ಬಂದಿತ್ತು, ಆ ದೂರಿಗೆ ಸಂಬಂಧಪಟ್ಟಂತೆ ಲಿಂಗಸಗೂರು ಉಪವಿಭಾಗಾಧಿಕಾರಿಗಳ ಕೋರ್ಟ್ನಲ್ಲಿ ಏನು ಈ ವಿಚಾರಣೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗಳನ್ನ ಇಶ್ಯೂ ಮಾಡಲಾಗಿದೆ. ಅಂದ್ರೆ ಸಂಬಂಧಿಸಿದಂತಹ ಯಾರು ಕಬಳಿಕೆ ಮಾಡಲಿದ್ದಾರೆ ಅನ್ನುವಂತ ಆರೋಪಗಳು ಎದುರಾಗಿದೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು, ಜೊತೆಗೆ ಯಾರು ದೂರುದಾರರಿದ್ರು ಈ ರೀತಿಯಾಗಿ ನಮ್ಮ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತೇಳಿ ಅವರಿಗೂ ಕೂಡ ಕಾಲಕ್ಕೆ ನೋಟಿಸ್ ಅನ್ನ ಕೊಟ್ಟಿರುವಂತಹ ಒಂದು ಡೀಟೇಲ್ಸ್ ಗಳನ್ನು ಕೂಡ ಈಗ ಕಂದಾಯ ಇಲಾಖೆಗೆ ರವಾನೆ ಮಾಡಿದ್ದಾರೆ. ಅಂದ್ರೆ ನಾವು ಇದರ ಬಗ್ಗೆ ಈ ರೀತಿಯಾಗಿ ಗಮನವನ್ನ ಹರಿಸಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಏನು ಇದರ ವಾಸ್ತವಾಂಶ ಅನ್ನುವಂಥದ್ದನ್ನ ನಾವು ಪರಿಶೀಲನೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ಇದು AC ಅವರ ಕೋರ್ಟ್ನಲ್ಲಿ ಇದು ನಿರಂತರವಾಗಿ ಪರಿಶೀಲನೆಯಲ್ಲಿದೆ ಅನ್ನುವಂಥ ಒಂದು ಮಾಹಿತಿಗಳನ್ನ ರಾಯಚೂರು ಜಿಲ್ಲಾಧಿಕಾರಿಗಳು ಈಗ ಕಂದಾಯ ಇಲಾಖೆಗೆ ರವಾನೆ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೇಕಾಗತ್ತೆ, ಬಿಗ್ ಇಂಪ್ಯಾಕ್ಟ್ ಇದು. ಸುಮ್ಮನೆ ಇಂಪ್ಯಾಕ್ಟ್ ಅಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ಇಷ್ಟು ತಕ್ಷಣ ಕಂದಾಯ ಸಚಿವರು ಇದಕ್ಕೆ ಸ್ಪಂದನೆಯನ್ನ ಮಾಡ್ತಾರೆ. ತಕ್ಷಣ ಅಧಿಕಾರಿಗಳ ಮೂಲಕ
ಸಂಬಂಧಿಸಿದಂತಹ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ. ಮತ್ತೆ ದೇವದಾಸಿಯರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ವಿಚಾರ ಏನಿದೆ, ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಒಂದು ವೇಳೆ ಏನಾದರೂ ಅಲ್ಲಿ ಅನ್ಯಾಯ ಆಗಿದ್ದೇ ಆದ್ರೆ. ಸೊ ಹಾಗಾಗಿ ಸರ್ಕಾರದ ಮೇಲೆ ಈ ರೀತಿಯಾದಂತಹ ಒಂದು ಲೋಪದೋಷಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಕೃಷ್ಣ ಬೈರೇಗೌಡ್ರೆ ಇದಕ್ಕೆ ಸ್ಪಂದನೆಯನ್ನ ಮಾಡಿ ತಕ್ಷಣ ಅಧಿಕಾರಿಗಳ ಮೂಲಕ ಈಗ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈಗ ಕಂದಾಯ ಇಲಾಖೆಗೆ ಈ ಮಾಹಿತಿಗಳು ರಾಯಚೂರಿನಿಂದ ಸಲ್ಲಿಕೆಯಾಗಿದೆ. ಇದರ ಬಗ್ಗೆ ಅವರು ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಯಾಕೆಂದ್ರೆ ತಕ್ಷಣ ಅದರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಇದರಲ್ಲಿ ತಪ್ಪು ಒಪ್ಪುಗಳೇನಿದೆ, ಯಾರ ಕಡೆಯಿಂದ ತಪ್ಪಾಗಿದೆ, ಇಲ್ಲಿ ನಿಜವಾಗ್ಲೂ ಕೂಡ ಕಬಳಿಕೆ ಆಗಿದೆಯಾ, ಇಲ್ಲಿ ಕಬಳಿಕೆ ಮಾಡಿದಂತವ್ರು ಯಾರು, ಎಲ್ಲದರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಮತ್ತೆ ಆ ತಪ್ಪು ಸಾಬೀತಾಗಬೇಕಾಗತ್ತೆ. ತದನಂತರ ಅದನ್ನ ಕ್ರಮವನ್ನ, ಅಂತಹ ತಪ್ಪು ಯಾರು ಮಾಡಿರ್ತಾರೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂತ ಕ್ರಮವನ್ನು ಕೂಡ ಕಂದಾಯ ಸಚಿವರು ತೆಗೆದುಕೊಳ್ಳಿದ್ದಾರೆ. ಹಾಗಾಗಿ ಈಗ ತಕ್ಷಣ ಅಧಿಕಾರಿಗಳ ಮೂಲಕ ಈಗ ದಾಖಲೆಗೆ ಸಂಬಂಧಪಟ್ಟಂತಹ ದಾಖಲೆಗಳು ಈಗ ಕಂದಾಯ ಇಲಾಖೆಗೆ ರವಾನೆ ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.